ಆಯುರ್ವೇದ ಇದು ಕೇವಲ ಒಂದು ಚಿಕಿತ್ಸಾ ಪದ್ಧತಿಯಲ್ಲ, ಇದು ಭಾರತ ನಮಗೆ ನೀಡಿದ ಜೀವನ ವೇದ. ಆದ್ರೆ ಇಂದು ನಮಗೆ ಆಯುರ್ವೇದದ ಹೆಸರಿನಲ್ಲಿ ಸಿಗ್ತಿರೋದು ನಿಜವಾದ ಆರೋಗ್ಯವೇ ಅಥವಾ ಕೇವಲ ವ್ಯವಹಾರದ ತಂತ್ರವೇ? ಇಂದು ಆಯುರ್ವೇದ ಎಂಬುದು ಒಂದು ಪವಿತ್ರ ಚಿಕಿತ್ಸೆಯ ಬದಲು ಬಹುದೊಡ್ಡ ದಂಧೆಯಾಗಿ ಮಾರ್ಪಟ್ಟಿದೆ. ನೈಸರ್ಗಿಕ ಎನ್ನುವ ಹಣೆಪಟ್ಟಿಯ ಹಿಂದೆ ಅಡಗಿರುವ ಅಪಾಯಗಳೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ನಮ್ಮ ಅಡುಗೆ ಮನೆಯಲ್ಲಿರುವ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಖಂಡಿತವಾಗಿಯೂ ಔಷಧೀಯ ಗುಣಗಳನ್ನು ಹೊಂದಿವೆ. ಆದರೆ ಇವುಗಳ ಮಿಶ್ರಣವನ್ನ ಸೇವಿಸಿದ ತಕ್ಷಣ ಅದು ಆಯುರ್ವೇದ ಚಿಕಿತ್ಸೆ ಆಗುವುದಿಲ್ಲ. ಆಯುರ್ವೇದ ಅನ್ನೋದು ಒಂದು ಕ್ರಮಬದ್ಧವಾದ ಮತ್ತು ಶಾಸ್ತ್ರೋಕ್ತವಾದ ವೈದ್ಯಕೀಯ ವಿಜ್ಞಾನ. ಇದು ತನ್ನದೇ ಆದ ರೋಗ ನಿರ್ಣಯದ ಪದ್ಧತಿಯನ್ನ ಹೊಂದಿದೆ. ಆದರೆ ಇಂದು ರೋಗಿಯ ನಾಡಿ ಪರೀಕ್ಷೆ ಮಾಡುವ ಬದಲು ಕೇವಲ ವಸ್ತುಗಳನ್ನು ಆಧರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನೈಸರ್ಗಿಕವಾಗಿ ಸಿಗುವ ಪ್ರತಿಯೊಂದು ವಸ್ತುವು ಎಲ್ರಿಗೂ ಔಷಧಿಯಾಗಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಮರಿತಾ ಇದ್ದೇವೆ. ಇಂದು ಯಾವುದೇ ಉತ್ಪನ್ನವನ್ನ ಮಾರಾಟ ಮಾಡಲು ಬಳಸುವ ಅತಿದೊಡ್ಡ ಅಸ್ತ್ರ ಎಂದರೆ ಸಂಶೋಧನೆಯಿಂದ ದೃಢಪಟ್ಟಿದೆ ಎಂಬ ವಾಕ್ಯ. ಆದರೆ ಈ ಸಂಶೋಧನೆ ಎಲ್ಲಿ ನಡೆದಿದೆ, ಯಾರು ಮಾಡಿದ್ದಾರೆ, ಇದರ ವೈಜ್ಞಾನಿಕ ಆಧಾರವೇನು ಎಂಬ ಯಾವ ಮಾಹಿತಿಯೂ ಜನರಿಗಿರೋದಿಲ್ಲ. ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಳ್ತಿರುವ ಕಂಪನಿಗಳು ತಪ್ಪು ಮಾಹಿತಿ ನೀಡಿ ಕೋಟಿಗಟ್ಟಲೆ ಹಣ ಮಾಡ್ತಾ ಇದೆ. ನಾವು ರಿಸರ್ಚ್ ಎಂಬ ಪದವನ್ನು ನೋಡಿದ ತಕ್ಷಣ ಅದು ಸತ್ಯವೆಂದು ನಂಬುವ ಮೊದಲು ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು ಅಗತ್ಯ. ನೈಸರ್ಗಿಕ ಪದಾರ್ಥಗಳಿಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ಇಂದು ಸಮಾಜದಲ್ಲಿರುವ ಅತಿದೊಡ್ಡ ತಪ್ಪು ಕಲ್ಪನೆ. ಸರಿಯಾದ ಪ್ರಮಾಣ ಮತ್ತು ತಜ್ಞರ ಸಲಹೆ ಇಲ್ಲದೆ ಸೇವಿಸುವ ಯಾವುದೇ ಕಷಾಯ ಅಥವಾ ಚೂರ್ಣವು ಲಿವರ್ ಮತ್ತು ಕಿಡ್ನಿಗಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಗಂಭೀರ ಕಾಯಿಲೆಗಳಿಗೆ ಸರಿಯಾದ ಸಮಯದಲ್ಲಿ ವೈಜ್ಞಾನಿಕ ಚಿಕಿತ್ಸೆ ಪಡೆಯುವ ಬದಲು ಇಂತಹ ಅರೆಬರೆ ಮಾಹಿತಿಯ ಮೊರೆ ಹೋಗುವುದು ಜೀವಕ್ಕೆ ಅಪಾಯ ತಂದೊಡ್ಡಬಹುದು. ನೆನಪಿಡಿ, ಅತಿಯಾದರೆ ಅಮೃತವೂ ವಿಷವೇ. ಆಯುರ್ವೇದ ಶ್ರೇಷ್ಠವಾದುದು, ಆದರೆ ಅದನ್ನ ಬಳಸುವ ರೀತಿ ಸರಿಯಾಗಿರಬೇಕು. ಹಣೆಪಟ್ಟಿಯಲ್ಲಿ ಆಯುರ್ವೇದ ಎಂದು ಬರೆದ ತಕ್ಷಣ ಅದನ್ನ ಕಣ್ಣು ಮುಚ್ಚಿ ನಂಬಬೇಡಿ. ಯಾವಾಗಲೂ ಅಧಿಕೃತ ಮತ್ತು ನುರಿತ ವೈದ್ಯರ ಸಲಹೆ ಪಡೆಯಿರಿ. ಇಂಟರ್ನೆಟ್ನಲ್ಲಿ ಸಿಗುವ ಮನೆಮದ್ದುಗಳನ್ನೇ ಶಾಶ್ವತ ಪರಿಹಾರ ಎಂದು ಭಾವಿಸಬೇಡಿ. ಮಾರುಕಟ್ಟೆಯ ಜಾಹೀರಾತುಗಳಿಗೆ ಮರಳಾಗಬೇಡಿ. ನೈಸರ್ಗಿಕ ಎನ್ನುವುದೆಲ್ಲವೂ ಸುರಕ್ಷಿತವಲ್ಲ ಮತ್ತು ಸಂಶೋಧನೆ ಎಂದು ಹೇಳುವುದೆಲ್ಲವೂ ಸಾಬೀತಾದ ಸತ್ಯವಲ್ಲ ಎಂಬುದನ್ನು ಅರಿಯೋಣ. ಆರೋಗ್ಯ ಎನ್ನುವುದು ಅಮೂಲ್ಯವಾದದ್ದು. ಅದನ್ನ ವ್ಯಾಪಾರಿಗಳ ಕೈಗೆ ನೀಡಬೇಡಿ. ಜಾಗೃತರಾಗಿರಿ, ಆರೋಗ್ಯವಾಗಿರಿ.